ಜ್ಞಾನಿಯ ಗುಣ ಬೇರೆ ಅಜ್ಞಾನಿಯ ಗುಣ ಬೇರೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕುಣಿಗಲ್ ರಾಮಚಂದ್ರ ಆನ್ ಸ್ಟೇಜ್. ಜ್ಞಾನಿಯ ಗುಣವೋ ಗಂಧದ ಮರವೋ, ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಜಾಲಿಯ ಮರವೋ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜಾಲಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣವೋ ಗಂಧದ ಮರವೋ, ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಜಾಲಿಯ ಮರವೋ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಹಾಲು ನೀರನ್ನು ಬೆರೆಸಿ ಮನುಜ ಹಂಸಗೆ ಇಡುತ್ತಿರಲು, ಹಾಲು ನೀರನ್ನು ಬೆರೆಸಿ ಹಂಸಗೆ ಇಡುತ್ತಿರಲು. ಹಾಲನ್ನು ಕುಡಿಯಿತು ನೀರನ್ನು ಇರಿತು, ಹಾಲನ್ನು ಕುಡಿಯಿತು ನೀರನ್ನು ಬಿಟ್ಟಿತು. ಜಾಲಿಯ ಗುಣ ಬೇರೆ ಜಾಲಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಕತ್ತೆ ಕುದುರೆ ಎರಡು ಒಂದೇ ಬಯಲಲ್ಲಿ ಮೇಯುತ್ತಿರಲು, ಕತ್ತೆ ಕುದುರೆ ಎರಡು ಒಂದೇ ಬಯಲಲ್ಲಿ ಮೇಯುತ್ತಿರಲು. ಕುದುರೆಯು ತಾನು ಅರಮನೆ ಸೇರಿತು, ಕುದುರೆಯು ತಾನು ರಾಜನ ಸೇರಿತು. ಕತ್ತೆಯು ಮೂಟೆಯನ್ನು ಹೊತ್ತು ಹೊತ್ತು ಸಾಯುತ್ತಿತ್ತು, ಕತ್ತೆಯು ಮೂಟೆಯನ್ನು ಹೊತ್ತು ಹೊತ್ತು ಸಾಯುತ್ತಿತ್ತು. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಉಪ್ಪು ಮುತ್ತು ಎರಡು ಮನುಜ ಕೊಳದಲ್ಲಿ ಹಾಕುತ್ತಿರಲು, ಉಪ್ಪು ಮುತ್ತು ಎರಡು ಮನುಜ ಕೊಳದಲ್ಲಿ ಹಾಕುತ್ತಿರಲು. ಉಪ್ಪು ಕರಗಿತು ಮುತ್ತು ತೇಲಿತು, ಉಪ್ಪು ಕರಗಿತು ಮುತ್ತು ತೇಲಿತು. ಜಾನಿಯ ಗುಣ ಬೇರೆ ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣವೋ ಗಂಧದ ಮರವೋ, ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಜಾಲಿಯ ಮರವೋ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಅಜ್ಞಾನಿ ಗುಣ ಬೇರೆ, ಅಜ್ಞಾನಿ ಗುಣ ಬೇರೆ. ಓಕೆ, ಕುಣಿಗಲ್ ರಾಮಚಂದ್ರ ಅವರೇ ಕೇಳೋಣವಾ ನೀವು ಹೇಗೆ ಹಾಡಿದ್ರಿ ಅಂತ? ಖಂಡಿತ ಕೇಳಿ. ಮುನಿರಾಜು ಸರ್ ಹಾಡು ಭಾಳ ಚೆನ್ನಾಗಿ ಹಾಡಿದ್ರಿ. ಬುದ್ಧಿವಂತಿಕೆ ಇಷ್ಟ ಆಯ್ತು ನನಗೆ. ಹೆಂಗೆ ಗೊತ್ತಾ,
ಜ್ಞಾನೀಯ ಗುಣ ಬೇರೆ ಅಂತ ತಗೊಳೋದಕ್ಕೆ ಸ್ವಲ್ಪ ಪರದಾಟ ಆಗ್ತಿತ್ತು ಅಂತ ಅನ್ಕೊಂಡು ಒಳಗಡೆನೇ ಅಂದ್ಕೊಂಡು ಚರಣದ ಸಾಲಿಂದ ಬಂದು ಪಲ್ಲವಿಗೆ ಸೇರ್ಕೊಂಡು ಹಾಡಿದ್ದು ಜಾಣತನ. ಜ್ಞಾನೀಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಇನ್ನು ಜ್ಞಾನಿ. ಥ್ಯಾಂಕ್ ಯು ಅಲ್ವಾ ಮೇಡಮ್? ನೋಡಿ ಎಷ್ಟು ಆ ಶ್ರುತಿ ಸೇರಿಸ್ಕೊ, ಅದೇ ಬೇಕಾಗಿರೋದು. ಆ ಕಲಿಕೆ ಯಾವಾಗಲೂ ಪ್ರಕ್ರಿಯೆ ಇದ್ದರೆ ಚೆನ್ನಾಗಾಗುತ್ತೆ. ಇನ್ನಷ್ಟು ಚೆನ್ನಾಗಿ ಇದು ಅದ್ಭುತವಾದ ಹಾಡು. ಒಂದೊಂದು ಉದಾಹರಣೆಗಳನ್ನ ಕೊಡ್ತಾ ಜ್ಞಾನಿ ಅಜ್ಞಾನಿಗಳ ಬಗ್ಗೆ ಹೇಳ್ತಾ ಹೋಗೋದಿದೆಯಲ್ಲ, ಭಾಳ ಚೆನ್ನಾಗಿದೆ. ಸಮಾಜಕ್ಕೆ ಇಂಥ ಹಾಡುಗಳು ಬೇಕು. ಥ್ಯಾಂಕ್ ಯು. ಓಕೆ, ಅರ್ಚನಾ ಮ್ಯಾಮ್. ಕಳೆದ ನಿಮ್ಮ ಹಾಡಿಗಿಂತ ಈ ಹಾಡು ತುಂಬ ಉತ್ತಮವಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಸಂತೋಷ. ನೀವೆಲ್ಲ ತುಂಬ ಕ್ವಿಕ್ಕಾಗಿ ಕಲಿತು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಈ ಕಾಂಪಿಟೇಷನಲ್ಲಿ ನಾನು ಒಳ್ಳೆಯ ಹೆಸರನ್ನು ಮಾಡಬೇಕು, ಕೀರ್ತಿಯನ್ನು ಗಳಿಸಬೇಕು, ಕಲ್ತ್ಕೋಬೇಕು ಅನ್ನುವಂಥ ಒಂದು ದಾಹ ಇದೆಯಲ್ಲ, ಅದಿರಬೇಕು. ಅದು ಕಾಣಿಸ್ತಾ ಇದೆ. ನಿಮ್ಮ ಕಲಿಕೆ ಹೀಗೆ ನಿರಂತರವಾಗಿ ಸಾಗಲಿ. ಶ್ರುತಿ ಅಲ್ಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಅದನ್ನೆಲ್ಲ ತಿದ್ಕೊಂಡು ಮುಂದುವರಿರಿ. ಬಟ್ ಓವರಾಲ್ ಸಾಂಗ್, ನಿಮ್ಮ ಪ್ರಸ್ತುತಿ ತುಂಬ ನೀಟಾಗಿತ್ತು. ಒಳ್ಳೆಯದಾಗಿ. ಥ್ಯಾಂಕ್ ಯು. ರಾಮಚಂದ್ರು, ಇಂದಿನ ಸಂಚಿಕೆಯಲ್ಲಿ ನೀವು ಕೋಗಿಲೆ ಅನ್ನೋ ಹಾಡಾಡಿದ್ರಿ. ಹೌದು ಸರ್. ಅದು ಸ್ವಲ್ಪ ನಿಮಗೆ ಸುಲಭವಾಗಿತ್ತು. ಇದು ಸ್ವಲ್ಪ ಕಷ್ಟಕರವಾದ ಹಾಡನ್ನು ಇವತ್ತು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ಅದು ಒಂದು ರೀತಿ ಅನುಭವದ ಗೀತೆ. ಇದು ಒಳ್ಳೆಯ ಅರ್ಥವುಳ್ಳಂಥ ಗೀತೆ, ಸಂದೇಶ ಇರ್ತಕ್ಕಂಥದ್ದು. ಚೆನ್ನಾಗಿ ಆಡಿದ್ರಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕುಣಿಗಲ್ ರಾಮಚಂದ್ರ ಅವರೇ. ಒಳ್ಳೆಯದಾಗಲಿ, ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು.